ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಾರ್ನಿಂಗ್ ಇಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟೆರೇಸಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಾ, ಹಾಗೆ ನಿಮಗೆ ಯಾವ್ಯಾವ ಗಿಡ ಫ್ಲವರಿಂಗ್ ಆಗಿದೆ, ಮಳೆ ಬಂದಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ಆ ದಾಸವಾಳ ಯೆಲ್ಲೋ ಕಲರ್ದು ಫ್ಲವರಿಂಗ್ ಆಗಿದೆ. ಹಾಗೆಯೇ ಇಲ್ಲಿ ಲಿಲ್ಲಿ ಫ್ಲವರ್ಸ್ ಸ್ಟಾರ್ಟ್ ಆಗಿದೆ. ಒಂದು ಮಗ್ಗಿದೆ, 2 ಹಳ್ಳಿದ್ದಾವೆ. ಹಾಗೆ ಮಳೆಗಾಲ ಸ್ಟಾರ್ಟ್ ಆಯ್ತಂದರೆ ಲಿಲ್ಲಿ ದಿನ ಇದ್ದೇ ಇರ್ತವೆ. ಹಾಗೇನೂ ಅಷ್ಟೇ, ಇದೇನು ಈ ಫ್ಲವರ್ಸು ಅಷ್ಟೇ ತುಂಬ ಚೆನ್ನಾಗಿ ದಿನ ಅರಳ್ತಾ ಇದ್ದಾವೆ. ನೋಡಿ, ಇಲ್ಲಿ ಪಪ್ಪಾಯ ಗಿಡ ಎಷ್ಟು ದೊಡ್ಡದಾಗ್ತಾ ಇದ್ದಾವೆ. ಹಾಗೆಯೇ ಇವು ಅಷ್ಟೇ ರುದ್ರಾಕ್ಷಿ ಹೂವು. ನನ್ನ ಮಗ ಅಂತೂ ದಿನ ಅವು ಇನ್ನೂ ಫುಲ್ ಚೆನ್ನಾಗಿ ಅರಳೋದಕ್ಕೆ ಮುಂಚೆನೇ ದಿನ ಕಿತ್ತಾಕ್ತಿದ್ದಾನೆ. ಕಿತ್ಬಿಟ್ಟು ಎಸಿತಾನೆ ಕೆಳಗಡೆ. ಅವನಿಗೆ ಅದೇ ಆಟ ಆಗಿದೆ. ಅವು ನೋಡೋದಕ್ಕೆ ತುಂಬ ಚೆನ್ನಾಗಿರ್ತವೆ. ದೊಡ್ಡದಾಗಿ ಅರಳಿ ಅಂತ ಬಿಟ್ಟರೆ ಬಿಡ್ತಾನೆ ಇಲ್ಲ. ಈ ಕಣಗ್ಲು ಗಿಡ ಅಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಮಳೆ ಬಂದಮೇಲಂತೂ. ಇದನ್ನ ಇನ್ನೂ ದೊಡ್ಡ ಪಾಟಿಗೆ ಹಾಕಿಲ್ಲ, ಹಾಕಬೇಕು. ಮಾರ್ನಿಂಗ್ ಗ್ಲೋರಿ ಅಂತೂ ದಿನ ಅರಳ್ತಾ ಇದ್ದಾವೆ, ಮಳೆ ಇದೆಯಲ್ಲ ಹಾಗಾಗಿ. ನೋಡಿ, ಇದೂ ಅಷ್ಟೇ ಮಗ್ಗಾಗಿದ್ದಾವೆ ಮಲ್ಲೆ ಹೂವಿನ ಗಿಡ. ಆಲ್ರೆಡಿ 1-2 ಸ್ಟಾರ್ಟ್ ಆಗಿದೆ. ನಾನು ಎಡಿಟ್ ಮಾಡಿ ವೀಡಿಯೋ ಹಾಕೋದು 1 ವೀಕ್ ಲೇಟ್ ಆಗಿದೆ. ಈ ದಾಸವಾಳ ರೀಪಾಟ್ ಮಾಡಿದ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ನೋಡಿ. ಇದು ಸ್ವಲ್ಪ ಗಿಡ ಡ್ಯಾಮೇಜ್ ಆಗಿದ್ದಕ್ಕೆ ಎಲೆ ಎಲ್ಲ ಒಣಗಿದ್ವು, ಅದಕ್ಕೆ ಫುಲ್ ಎಲ್ಲ ಕಟಿಂಗ್ ಮಾಡಿದ್ದೆ. ಈಗೆಲ್ಲ ಚಿಗುರು ಬರ್ತಾ ಇದೆ. ಇನ್ನು ಯಾವ ಗಿಡನೂ ಎಲೆಗಳೆಲ್ಲ ತೆಗ್ದಿರಲಿಲ್ಲ, ಹಾಗೆಯೇ ಚೆನ್ನಾಗಿ ಚಿಗುರು ಬಂದಿದ್ದಾವೆ. ಈಗ ಮಳೆ ಸ್ಟಾರ್ಟ್ ಆಗಿದೆಯಲ್ಲ, ಇವಾಗ ಯಾವಾಗಾದರೂ ಒಂದಿನ ಎಲೆ ಎಲ್ಲ ತೆಗೆದುಬಿಡ್ತೀನಿ. ಅವಾಗ ತುಂಬ ಚೆನ್ನಾಗಿ ಮತ್ತೆ ಚಿಗುರು ಬಂದು ಮಗ್ಗೆಲ್ಲ ಸ್ಟಾರ್ಟ್ ಆಗ್ತವೆ. ನಂಗೆ ಟೈಮ್ ಸಿಗ್ತಿಲ್ಲ, ಹಾಗಾಗಿ ತೆಗಿಯೋಕ್ಕಾಗಿಲ್ಲ ಅಷ್ಟೇ. ಆಗ ಲೀವ್ಸ್ ಎಲ್ಲ ತೆಗೆದು ಕಟ್ ಮಾಡೋದ್ರಿಂದ ಗಿಡಗಳನ್ನ ಚೆನ್ನಾಗಿ ಚಿಗುರು ಬಂದು ಜಾಸ್ತಿ ಹೂವು ಅರಳಕ್ಕೆ ಸ್ಟಾರ್ಟ್ ಆಗುತ್ತೆ, ಮಗ್ಗೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಮಳೆ ಸ್ಟಾರ್ಟ್ ಆದಮೇಲೆ ಫಸ್ಟ್ ಬಂದಿರೋ ಚಿಗುರನ್ನ ತೆಗಿಬೇಕಾಗುತ್ತೆ. ನಾನು ತೆಗ್ದಿಲ್ಲ. ರೀಪಾಟ್ ಮಾಡಿರೋದ್ರಿಂದ ಸ್ವಲ್ಪ ನಾನು ಲೇಟ್ ಮಾಡಿದ್ದೀನಿ ಎಲೆಗಳೆಲ್ಲ ತೆಗಿಯೋದು. ಆ್ಯಕ್ಚುಲಿ ರೀಪಾಟ್ ಮಾಡಿದ್ಮೇಲೆ ತೆಗೆದ್ರೇ ಬೇಗ ಚೆನ್ನಾಗಿ ಚಿಗುರು ಎಲ್ಲ ಬರೋದು. ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ತೆಗ್ದಿರಲಿಲ್ಲ. ಇವತ್ತು ನೋಡಿ, ಇದರಲ್ಲೂ ಒಂದು ರೆಡ್ ಕಲರ್ದು ಸಿಂಗಲ್ ಪೆಟಲ್ದು ಫ್ಲವರ್ ಇದೆ. ನೋಡಿ, ಇದು ಬದನೆಕಾಯಿ ಗಿಡ ಹೊಸ್ದಾಗಿ ಹಾಕಿದ್ದೀನಿ. ಅವೂ ಮಳೆ ಬಂದಮೇಲೆ ತುಂಬ ಚೆನ್ನಾಗಿ ಹತ್ಕೊಂಡಿದ್ದಾವೆ ಗಿಡಗಳು. ಹಾಗೆ ಈ ಮಸ್ಕ್ ಮಿಲನ್ ಇತ್ತಲ್ಲ, ಅದು ಕೂಡ ಇವತ್ತು ಹಣ್ಣಾಗಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ. ಈ ಫ್ಲವರ್ ಎಲ್ಲ ಇವನ್ನ ಹಾರ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನನ್ನ ಮಗನ ಕೈಲಿ ಮಾಡಿಸ್ಬೇಕು ಅಂತ ಮಾಡಿರಲಿಲ್ಲ ಅಷ್ಟೇ. ಅವ್ನು ಎದ್ಮೇಲೆ ಅವನೇ ಹೋಗಿ ಮಾಡ್ಕೊಂಬಂದ. ಇವತ್ತು ಈ 2 ತೆಂಗಿನಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಏನಂದರೆ ಒಬ್ಬಟ್ಟು ಹೋಳಿಗೆ ಮಾಡ್ತಾ ಇದ್ದೀನಿ. ಈ ಬೌಲಲ್ಲಿ 4 ಬೌಲಷ್ಟು ತೆಂಗಿನಕಾಯಿ ತುರಿನ ಏಲಕ್ಕಿ ಮತ್ತು ತೆಂಗಿನಕಾಯಿ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ 4 ಬೌಲಷ್ಟೇ ಬೆಲ್ಲನ, ಅಂದರೆ 4 ಬೌಲ್ ಅಂದರೆ ಸ್ವಲ್ಪ ಪ್ರೆಸ್ ಮಾಡಿರಬಾರ್ದು. ತೆಂಗಿನಕಾಯಿನ ಪ್ರೆಸ್ ಮಾಡಿ 4 ಬೌಲ್ ತೊಗೊಂಡಿರ್ತೀವಿ. ಬೆಲ್ಲನ ಪ್ರೆಸ್ ಮಾಡದೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಎಷ್ಟು ಬರುತ್ತೆ 4 ಬೌಲಷ್ಟು ತಗೊಂಡು ಅದನ್ನು ಒಂದೆಳೆ ಪಾಕ ಬರೋವರೆಗೂ ಸ್ವಲ್ಪ ನೀರು ಸೇರಿಸಿ ಬಿಸಿ ಮಾಡಿಕೊಂಡು, ಒಂದೆಳೆ ಪಾಕ ಬಂದಮೇಲೆ ಈ ತೆಂಗಿನಕಾಯಿ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ. ಈ ಕಾಯಿ ಹೋಳ್ಗೆನ ಈ ಥರ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಾಯಿ ರುಬ್ಬುವಾಗ ಬೆಲ್ಲ ಸೇರಿಸ್ಕೊಂಡು ರುಬ್ಕೊಳೋದ್ರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ, ಬೇಗ ರುಬ್ಬೋದಕ್ಕಾಗಲ್ಲ. ಈ ಥರ ಒಂದೆಳೆ ಪಾಕ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಮಾಡ್ಬೋದು ಈಸಿಯಾಗಿ, ಬೇಗ ಆಗಿಬಿಡುತ್ತೆ. ಆಮೇಲೆ ಜಾಸ್ತಿ ದಿನ ಇಡ್ಬೋದು. ನಾವು ತೊಟ್ಟಿ ಬೇಯಿಸೋದು ಮುಂಚೆನೇ ಏನು ಕಾಯಿ ಹೋಳ್ಗೆ ರೆಡಿ ಮಾಡ್ಕೊತೀವಿ, ಕಾಯಿ ಹೋಳ್ಗೆಗೆ ಒಳಗಡೆದು ಈ ಕಾಯಿನ ಕುದಿಸ್ಬಿಟ್ಟು ಅದನ್ನು ತುಂಬ ದಿನ ಇಟ್ಟರು ಹಾಳಾಗಲ್ಲ. ಫ್ರಿಜ್ಜಲ್ಲೇ ಇಡಬೇಕು ಅನ್ನೋದಿಲ್ಲ. ಒಂದು 4-5 ದಿನ, ಒಂದು ವಾರದವರೆಗೂ ಹೀಗೆ ಈಚೆಲಿ ಇಟ್ರೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಈಗ ಇದು ಮೈದಾ ಕಲಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು, ಅದಕ್ಕೆ ಅದನ್ನು ಬಿಟ್ಬಿಟ್ಟು ಇವಾಗ ಮೈದಾ ಕಲಸಿಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿ ನೆನ್ಕೊಬೇಕು. ನಾನು ಅದೇ ಬೌಲಲ್ಲಿ 2 ಬೌಲಷ್ಟು ಮೈದಾ, 1 ಬೌಲು ಚಿರೋಟಿ ರವೆ ತಗೊಂಡು ಕಲಸಿದ್ದೀನಿ. ಅರಿಶಿನ ಸೇರಿಸಿಲ್ಲ. ಅರಿಶಿನ ಬೇಕು ಅಂದರೆ ಸೇರಿಸ್ಕೊಬೋದು. ನಾನು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದು ಪೂರ್ತಿ ತಣ್ಣಗಾದ್ಮೇಲೆ ಕುದಿಸಿ ಫುಲ್ ತಣ್ಣಗಾದ್ಮೇಲೆ ಈ ಥರ ಆಗಿದೆ. ತುಂಬ ಬಿಸಿ ಇದ್ದಾಗ ಮಾಡೋಕ್ಕಾಗಲ್ಲ ಈ ಥರ, ತುಂಬ ಕೈ ಸುಡುತ್ತೆ. ಆಮೇಲೆ ಇಷ್ಟು ಗಟ್ಟಿ ಇರಲ್ಲ, ಅದು ಆರ್ಕೊಂಡ್ಮೇಲೆ ಗಟ್ಟಿ ಬರೋದು. ಅದಕ್ಕೋಸ್ಕರ 1 ಡೇ ಬಿಟ್ಟು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನಾನು 1 ಡೇ ಆದಮೇಲೆ ಮಾಡ್ತಿರೋ ಅಂಥದ್ದು. ನೋಡಿ, ಇದು ಅಷ್ಟೇ, ಒಂದು 4 ಅವರಾರು 3-4 ಅವರ್ ಚೆನ್ನಾಗಿ ನೆನಿಬೇಕು ಮೈದಾ. ನಾವು ಫಸ್ಟೇ ಎಣ್ಣೆ ಹಾಕಿ ಇಡಬಾರ್ದು ನೆನೆಯೋದಕ್ಕೆ, ಹಾಗೇ ನೀರಲ್ಲಿ ಕಲಸಿ ಇಡಬೇಕು.
ಹಾಗೆ ನೀರಲ್ಲಿ ಕಲಸಿಟ್ಟಿರೋದು ಒಂದು 3ರಿಂದ 4 ಅವರ್ ನೆಂದ್ಮೇಲೆ 1 ಅವರ್ ಆಯಿಲಲ್ಲಿ ನೆನಿಬೇಕದು. ಮತ್ತೆ ಒಂದು ಆಯಿಲ್ ಹಾಕಿ ಕಲಸಿಡ್ಬೇಕು 1 ಅವರ್. ಅವಾಗ ತುಂಬ ಚೆನ್ನಾಗಿ ನೆಂದಿರುತ್ತೆ. ನೋಡಿ ಇವಾಗ ನಾನು ಮೈದಾ ತಗೊಂಡು ಆ ಹೂರ್ಣನ ಅದ್ರೊಳಗಡೆ ಇಟ್ಬಿಟ್ಟು ಅದನ್ನು ಯಾವ ಥರ ಕ್ಲೋಸ್ ಮಾಡಿ ತೊಟ್ಟೋದು ಅಂತ ತೋರಿಸ್ತೀನಿ. ಈ ಥರ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಹಾಗೇನೆ ಕಿತ್ತೋಗೋದಿಲ್ಲ, ಚೆನ್ನಾಗಿ ಬರ್ತವೆ. ಈಗ ಆ ಕಡೆ ಒಂದು ಕಡೆ ಸ್ಟೌವಲ್ಲಿ ತವೆ ಇಟ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಅದು ಚೆನ್ನಾಗಿ ತವೆ ಕಾದ್ರೇನೆ ಚೆನ್ನಾಗಿ ಒಬ್ಬಿಟ್ಟು ಹಾಕಿದಾಗ ಬೇಯೋದು. ಇಲ್ಲಾಂದರೆ ತವೆ ಕಚ್ಕೊಂಡ್ಬಿಡುತ್ತೆ, ಕಿತ್ತೋಗ್ತವೆ ಆ ಟೈಮಲ್ಲಿ. ಅದಕ್ಕೋಸ್ಕರ ತವೆ ಚೆನ್ನಾಗಿ ಕಾಯ್ಕೊಳ್ಳಿ ಅಂದ್ಬಿಟ್ಟು. ತುಂಬ ಎಣ್ಣೆ ಬಳಸ್ಕೊಳೋ ಅವಶ್ಯಕತೆ ಇರಲ್ಲ. ನಾವು 3 ಅವರ್ ನೆಂದಿರೋ ಅಂಥ ಮೈದಾಗೆ 1 ಅವರ್ ಚೆನ್ನಾಗಿ ಎಣ್ಣೆ ಹಾಕಿ ಮಿದ್ಬಿಟ್ಟು ಬಿಟ್ಟರೆ ಚೆನ್ನಾಗಿ ನೆಂದಿರುತ್ತಲ್ಲ, ಆವಾಗ ಮತ್ತೆ ಎಣ್ಣೆ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಆ ಮೈದಾ ಮೇಗೆ ಸ್ವಲ್ಪ ಹೆಚ್ಚಿಗೆ ಹಾಕಿರ್ತೀವಲ್ಲ, ಅದರಲ್ಲೇ ಸೈಡಲ್ಲಿ ಇರುತ್ತಲ್ಲ, ಅದೇ ಎಣ್ಣೆಲಿ ನಾವು ಮಾಡ್ಕೊಬೋದು. ನೋಡಿ ಈ ಥರ ತುಂಬ ತೆಳುವಾಗಿ ತೊಟ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಬ್ಬಿಟ್ಟು. ನೋಡಿ ಈ ಥರ ಸೈಡಲ್ಲಿ ಕನಕ ಈಚೆ ಬಂದಿರುತ್ತಲ್ಲ, ಅದು ಹಾಗೆ ಬಿಟ್ಟರೆ ತುಂಬ ಗಟ್ಟಿಗೆ ಆಗ್ಬಿಡುತ್ತೆ. ಅದಕ್ಕೆ ಇವು ಒಳಗಡೆ ಹೂರ್ಣ ಇರುತ್ತಲ್ಲ ಕಾಯಿಂದು, ಅದ್ರ ಮೇಲ್ಗಡೆ ಬರಂಗೆ ಮಾಡ್ಕೊಂಬಿಟ್ಟು ಈ ಥರ ಒಂದ್ಸಲ ಇದು ಮಾಡಿಕೊಂಡ್ರೆ ಕೈಲಿ ಅದು ಗಟ್ಟಿಗಿರಲ್ಲ, ಬೆಂದಮೇಲೆ ಸ್ಮೂತಾಗೇ ಇರುತ್ತೆ. ನಾವು ಬೇಯಿಸ್ಬಿಟ್ಟು ಒಂದು 2-3 ಅವರ್ಗೆಲ್ಲ ಅದು ಗಟ್ಟಿಗೆ ಆಗ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಅದಕ್ಕೆ ಅದನ್ನ ಆ ಥರ ಮಾಡ್ಕೊಳೋದ್ರಿಂದ ಗಟ್ಟಿ ಆಗಲ್ಲ. ಬರೇ ಮೇಲ್ಗಡೆ ಕನಕ ಇದ್ರೆ ಅಷ್ಟು ಚೆನ್ನಾಗಿರಲ್ಲ, ಹೂರ್ಣ ಇದ್ರೇನೆ ಚೆನ್ನಾಗಿರೋದು. ನೋಡಿ ಕೈಯಲ್ಲಿ ಇಟ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಬೋದು. ನಾವು ಮೈದಾನು ತುಂಬ ಜಾಸ್ತಿ ಹಾಕ್ಬಾರ್ದು, ತುಂಬ ಜಾಸ್ತಿ ಮೈದಾ ಹಾಕಿದ್ರೆ ಮೈದಾನೇ ಇರುತ್ತೆ, ಅದರೊಳಗಡೆ ಹೂರ್ಣ ಇರಲ್ಲ. ತೆಂಗಿನಕಾಯಿದ್ದು ಏನು ನಾವು ಸ್ಟಫಿಂಗ್ ರೆಡಿ ಮಾಡಿರ್ತೀವಿ ಅದಿಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ, ಬರೀ ಮೈದಾನೇ ಅನಿಸುತ್ತೆ ತಿನ್ನೋದಕ್ಕೆ, ಚಪಾತಿ ಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಹಾಕ್ಕೊಂಡು 2 ಕಡೆನೂ ನಿಧಾನವಾಗಿ ಬೇಯಿಸ್ಕೊಬೇಕಾಗುತ್ತೆ. ಆ ಥರ ಬೇಯಿಸ್ಕೊಂಡ್ರೆ ಕಾಯಿ ಹೋಳಿಗೆ ರೆಡಿ ಆಯಿತು. ನಾನು ತುಂಬ ದೊಡ್ಡದಾಗಿ ಬರೋ ಥರ ತೊಟ್ಕೊಂಡಿದ್ದೀನಿ ತೆಳುವಾಗಿ, ಅದಕ್ಕೆ ಇಷ್ಟು ದೊಡ್ಡಕ್ಕಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.